ಇತಿಹಾಸದ ಪುಸ್ತಕಗಳಲ್ಲಿ ಉತ್ತರ ಭಾರತದ ರಾಜರ ಹೆಸರುಗಳು ಜಾಸ್ತಿ ಕಾಣಬಹುದು. ಆದ್ರೆ ಒಂದು ಕಾಲದಲ್ಲಿ ದಕ್ಷಿಣದಿಂದ ಒಂದು ಸಿಂಹ ಹುಟ್ಟಿತ್ತು. ಇದು ಸಾಮಾನ್ಯ ರಾಜನ ಕತೆ ಅಲ್ಲ, ಒಂದು ಚಕ್ರವರ್ತಿಯನ್ನ ಎದುರಿಸಿದಂತಹ ಮತ್ತೊಬ್ಬ ಚಕ್ರವರ್ತಿಯ ಕತೆ. ಒಂದೇ ಒಂದು ಯುದ್ಧವನ್ನ ಸೋಲದ ಉತ್ತರ ಭಾರತದ ಚಕ್ರವರ್ತಿಯನ್ನ ನರ್ಮದಾ ತೀರದಲ್ಲಿ ನಿಲ್ಲಿಸಿ ಹಿಮ್ಮೆಟ್ಟಿಸಿ 1400 ವರ್ಷಗಳ ಹಿಂದೆ ಕನ್ನಡಿಗರ ಶೌರ್ಯ ಹಿಮಾಲಯದವರೆಗೂ ಕೂಡ ಕಂಪಿಸಿದ ಕ್ಷಣವೊಂದಿತ್ತು. ಆ ದಕ್ಷಿಣ ಭಾರತದ ಸಿಂಹ, ಆ ಕನ್ನಡಿಗರ ಪರಾಕ್ರಮದ ಪ್ರತೀಕ ಇಮ್ಮಡಿ ಪುಲಕೇಶಿಯ ಕತೆ ಇದು. ಒಂದು ಟೈಮ್ ಇತ್ತು, ಭಾರತದ ಮುಕ್ಕಾಲು ಭಾಗವನ್ನ ಆಳಿದ್ದಂತಹ, ಕಾವೇರಿಯಿಂದ ಗೋದಾವರಿಯವರೆಗೂ ಸದೃಢ ಸಾಮ್ರಾಜ್ಯವನ್ನ ಹೊಂದಿದ್ದಂತಹ ಕನ್ನಡಿಗರ ಶೌರ್ಯ ಪರಾಕ್ರಮಗಳನ್ನ 1400 ವರ್ಷಗಳ ಹಿಂದೇನೆ ಜಗತ್ತಿಗೆ ತೋರಿಸಿದ್ದ ದಿಗ್ವಿಜಯಗಳ ಅಶ್ವಮೇಧ ಯಾಗಗಳನ್ನ ಮಾಡಿ ಪ್ರಸಿದ್ಧಿಯನ್ನ ಪಡೆದಿದ್ದಂತಹ ಚಾಲುಕ್ಯ ವಂಶದ ರಾಜ ದಕ್ಷಿಣ ಪತೇಶ್ವರ ಎಂಬ ಹೆಸರನ್ನ ಪಡೆದಿದ್ದಂತಹ ಇಮ್ಮಡಿ ಪುಲಕೇಶಿಯ ಕಥೆ ಇದು. ಕರ್ನಾಟಕದ ಶ್ರೀಮಂತ ಪರಂಪರೆಗೆ ಹಲವಾರು ರಾಜಮನೆತನಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದೆ. ಅದರಲ್ಲಿ ಒಂದು ಸಾಮ್ರಾಜ್ಯ ಚಾಲುಕ್ಯರ ಸಾಮ್ರಾಜ್ಯ. ಕರ್ನಾಟಕದ ಇತಿಹಾಸದಲ್ಲಿ ಇದೇ ಒಂದು ದೊಡ್ಡ ಚರಿತ್ರೆ. ಸುಮಾರು 2.5 ಶತಮಾನಗಳ ಕಾಲ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಭಾರತದೆಲ್ಲೆಡೆ ಹಾರಿಸಿದ ದಕ್ಷಿಣದಲ್ಲಿ ಮೊದಲ ಬಾರಿಗೆ ಒಂದೇ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಹ ಕ್ರಿಸ್ತಶಕ 540ರಿಂದ ಕ್ರಿಸ್ತಶಕ 740ರವರೆಗೂ ಕೂಡ ಆಳಿದ ವಂಶ ಇದು. ಈ ವಂಶದ ಸಾಮ್ರಾಟನೇ ಇಮ್ಮಡಿ ಪುಲಕೇಶಿ. ಕೀರ್ತಿವರ್ಮನ ಮಗ ಇಮ್ಮಡಿ ಪುಲಕೇಶಿಯ ಬಾಲ್ಯದ ಹೆಸರು ಎರೆಯ. ತಂದೆ ಕೀರ್ತಿವರ್ಮ ಕ್ರಿಸ್ತಶಕ 597ರಲ್ಲಿ ಮರಣವನ್ನ ಹೊಂದಿದಾಗ ಎರೆಯನಿಗಿನ್ನೂ ಸಣ್ಣ ವಯಸ್ಸು. ತನ್ನ ಅಜ್ಜಿಯ ಆಶ್ರಯದಲ್ಲಿ ಬೆಳೆದಂತಹ ಎರೆಯ ಯುದ್ಧ ಕಲೆಗಳನ್ನ ಕಲಿತಾನೆ. ಯುವರಾಜ ಎರೆಯ ಒಂದು ಏಜ್ಗೆ ಬರೋವರೆಗೂ ಕೀರ್ತಿವರ್ಮನ ತಮ್ಮ ಎರೆಯನ ಚಿಕ್ಕಪ್ಪನಾದ ಮಂಗಳೇಶನನ್ನ ಚಾಲುಕ್ಯ ವಂಶದ ರಾಜ ಪ್ರತಿನಿಧಿಯಾಗಿ ಆಯ್ಕೆ ಮಾಡಲಾಗತ್ತೆ. ಅಗೇನ್, ರಾಜ ಪ್ರತಿನಿಧಿ, ರಾಜ ಅಲ್ಲ. ಎರೆಯ ದೊಡ್ಡವನಾದಾಗ ಅವನಿಗೆ ಸಾಮ್ರಾಜ್ಯವನ್ನ ಬಿಟ್ಟುಕೊಡ್ಬೇಕು ಅನ್ನುವಂತಹ ಒಪ್ಪಂದ ಕೂಡ ಆಗತ್ತೆ. ಮಂಗಲೇಶನ ಕತೆ, ಆತ ಒಳ್ಳೆಯ ರೂಲರ್ ಆಗಿರ್ತಾನೆ, ಸಾಮ್ರಾಜ್ಯದ ಮೇಲೆ ವಿಪರೀತ ಆಸೆಯನ್ನ ಕೂಡ ಇಟ್ಟಿರ್ತಾನೆ. ತನ್ನ ಮಗ ಸತ್ಯಾಶ್ರಯನನ್ನ ಹೇಗಾದ್ರೂ ಮಾಡಿ ಈ ರಾಜ್ಯವನ್ನ ಆಳುವವನಾಗಿ ಮಾಡಬೇಕು ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಎರೆಯನನ್ನ ಕೊಲ್ಲೋದಿಕ್ಕೆ ಪ್ಲಾನ್ ಕೂಡ ಮಾಡ್ತಾನೆ. ಕ್ರಿಸ್ತಶಕ 603ರಲ್ಲಿ ಎರೆಯನ ಬದಲು ತನ್ನ ಮಗನನ್ನ ಯುವರಾಜ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾನೆ. ಈ ಇನ್ಸಿಡೆಂಟ್ ನಿಂದ ಎರೆಯ ಕೋಪವನ್ನ ಮಾಡ್ಕೊಳ್ತಾನೆ. ಬಟ್ ಡೈರೆಕ್ಟ್ ಆಗಿ ಯುದ್ಧ ಮಾಡೋ ಹಾಗಿರ್ಲಿಲ್ಲ. ಸೊ ಎರೆಯ ಬಾದಾಮಿಯಿಂದ ಹೊರಬಂದು ಬನ್ನರ ಜೊತೆ ಸ್ನೇಹವನ್ನ ಮಾಡಿ ಸುತ್ತಮುತ್ತಲಿನ ಟೀಮ್ಗಳನ್ನ ತನ್ನೆಡೆಗೆ ಸೆಳೆದುಕೊಂಡು ಸೈನ್ಯವನ್ನ ಸಿದ್ಧ ಮಾಡಿ ಅನಂತಪುರದ ಬಳಿ ಯಲಪಟ್ಟು ಎಂಬ ಸ್ಥಳದಲ್ಲಿ ಅವನ ಚಿಕ್ಕಪ್ಪನ ಜೊತೆ ಯುದ್ಧವನ್ನ ಮಾಡಿ ಅವನನ್ನ ಕೊಂದು ಆ ಯುದ್ಧವನ್ನ ವಿನ್ ಆಗ್ತಾನೆ. ಕ್ರಿಸ್ತಶಕ 610ರಲ್ಲಿ ತನ್ನ ಹೆಸರನ್ನ ಇಮ್ಮಡಿ ಪುಲಕೇಶಿ ಎಂದು ಚೇಂಜ್ ಮಾಡ್ಕೊಳ್ತಾನೆ. ಅಂಡ್ ಅಲ್ಲಿಂದ ಅವನೇ ರಾಜ ಕೂಡ ಆಗ್ತಾನೆ. ಬಟ್ ಮಂಗಲೇಶನ್ಗೆ ತುಂಬಾ ಹತ್ತಿರ ಇದ್ದಂತಹ ಗೋವಿಂದ ಮತ್ತು ಅಪ್ಪಾಯಕ ಪುಲಕೇಶಿಯ ಮೇಲೆ ಯುದ್ಧವನ್ನ ಘೋಷಿಸ್ತಾರೆ. ಇಲ್ಲಿ ಒಂದು ನೆನಪಿಡ್ಕೊಳ್ಳಿ, ಇವರಿಬ್ರು ಕೂಡ ಎಲ್ಲಾ ವಿಚಾರದಲ್ಲಿ ಮಂಗಲೇಶ ಅಂಡ್ ಸತ್ಯಾಶ್ರಯನ್ಗೆ ಬೆಟರ್ ಸಜೆಷನ್ ಅನ್ನ ಕೊಡ್ತಾ ಇದ್ದವರು. ಭೀಮಾ ತೀರದಲ್ಲಿ ಅಗೇನ್ ಯುದ್ಧ ಶುರುವಾಗುತ್ತೆ. ಗೋವಿಂದ ಮತ್ತು ಅಪ್ಪಾಯಕನನ್ನ ಎದುರಿಸಿದಂತಹ ಇಮ್ಮಡಿ ಪುಲಕೇಶಿಯ ಸೈನ್ಯ ಕೇವಲ 2 ವಾರಗಳಲ್ಲಿ ಎದುರಾಳಿ ಸೈನ್ಯವನ್ನ ಸೋಲಿಸುತ್ತೆ. ಗೋವಿಂದನನ್ನ ಸೆರೆ ಹಿಡಿಯಲಾಗುತ್ತೆ. ಹಾಗೆ ಅಪ್ಪಾಯಕ ಅಲ್ಲಿಂದ ಓಡಿ ಹೋಗ್ತಾನೆ. ಅಲ್ಲಿಂದ ಮುಂದಿನ 9 ವರ್ಷಗಳವರೆಗೂ ಚಾಲುಕ್ಯರ ಸುವರ್ಣಯುಗ ಅಂತ ಹೇಳಿ ಕರೀತಾರೆ. ಪುಲಕೇಶಿ ಬನವಾಸಿಯ ಕದಂಬರ ಮೇಲೆ ಯುದ್ಧಕ್ಕೆ ಹೋಗಿ ಕದಂಬರ ರಾಜ ಭೋಗಿವರ್ಮನನ್ನ ಸೋಲಿಸಿ ಬನವಾಸಿಯನ್ನ ವಶಪಡಿಸಿಕೊಳ್ತಾನೆ. ದಕ್ಷಿಣದ ಅಳುಪರು, ತಲಕಾಡಿನ ಗಂಗರು, ಕೊಂಕಣದ ಮೌರ್ಯರನ್ನ ಸೋಲಿಸ್ತಾನೆ. ಹಾಗೆ ಕಂಚಿಯನ್ನ ಆಳ್ತಾ ಇದ್ದಂತಹ ಪಲ್ಲವರ ರಾಜ 1ನೇ ಮಹೇಂದ್ರವರ್ಮನ ಮೇಲೆ ಯುದ್ಧವನ್ನ ಘೋಷಿಸಿ ಗಂಗರ ರಾಜ ದುರ್ಬನೀತ ಮತ್ತು ಪಾಂಡ್ಯರ ರಾಜ ಜಯವರ್ಮನ ಸೈನ್ಯದ ಸಪೋರ್ಟ್ ಅನ್ನ ಪಡೆದು ಪಲ್ಲವೂರಿನ ಬಳಿ ನಡೆದಂತಹ ಭೀಕರ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿಯ ಸೈನ್ಯ ಜಯವನ್ನ ಸಾಧಿಸುತ್ತೆ. ಆಮೇಲೆ ಉತ್ತರದ ಕಡೆಗೆ ಏನೂ ಇಲ್ವಲ್ಲ ಅಂತ ಪುಲಕೇಶಿ ಮಾಳ್ವರು ಮತ್ತು ಬುರ್ಜರನ್ನ ಸೋಲಿಸಿ ಈಗಿನ ಗುಜರಾತ್ನವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ತಾನೆ. ಆಗಿನ ಕಾಲಕ್ಕೆ ಇಮ್ಮಡಿ ಪುಲಕೇಶಿಯ ಚಾಲುಕ್ಯರ ಸಾಮ್ರಾಜ್ಯ ಕಾವೇರಿ ತೀರದಿಂದ ನರ್ಮದಾ ನದಿಯ ತೀರದವರೆಗೂ ಕೂಡ ಇರುತ್ತೆ. ಇಲ್ಲಿಯವರೆಗೆ ಒಂದೇ ಒಂದು ಯುದ್ಧವನ್ನ ಪುಲಕೇಶಿ ಸೋತಿರಲಿಲ್ಲ. ಜೀವಮಾನದಲ್ಲಿ ಒಂದೇ ಒಂದು ಯುದ್ಧವನ್ನ ಸೋತಿರದಂತಹ ಉತ್ತರ ಪತೇಶ್ವರ ಹರ್ಷವರ್ಧನ ದಕ್ಷಿಣ ಪ್ರಾಂತ್ಯಗಳನ್ನ ಜಯಿಸುವಂತಹ ಆಸೆ ಹಿಡ್ಕೊಂಡು ನರ್ಮದಾ ನದಿ ತೀರಕ್ಕೆ ಬಂದು ಬೀಡು ಬಿಡ್ತಾನೆ. ಇದನ್ನ ಸಹಿಸದಂತಹ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನ ದಂಡಯಾತ್ರೆಯನ್ನ ಅಡ್ಡ ಕಟ್ತಾನೆ. ಉತ್ತರ ಮತ್ತು ದಕ್ಷಿಣ
ದಕ್ಷಿಣ ಪತೇಶ್ವರರ ಭೀಕರ ಯುದ್ಧದಲ್ಲಿ ಚಾಲುಕ್ಯರಿಗಿಂತಲೂ 3 ಪಟ್ಟು ದೊಡ್ಡದಿದ್ದಂತಹ ಹರ್ಷವರ್ಧನನ ಸೇನೆಯನ್ನ ಇಮ್ಮಡಿ ಪುಲಕೇಶಿ ತನ್ನ ಜಾಣ್ಮೆ ಮತ್ತು ಯುದ್ಧದ ತಂತ್ರಗಾರಿಕೆಯಿಂದ ಹರ್ಷವರ್ಧನನ್ನ ಹಿಮ್ಮೆಟ್ಟಿಸ್ತಾರೆ. ಭೀಕರ ಯುದ್ಧದಲ್ಲಿ ಸೋತಂತಹ ಹರ್ಷವರ್ಧನ ಪುಲಕೇಶಿಯ ಜೊತೆ ಸಂಧಾನಕ್ಕೆ ಮುಂದಾಗ್ತಾರೆ. ಪುಲಕೇಶಿಯು ಕೂಡ ಸಂಧಾನಕ್ಕೆ ಒಪ್ತಾನೆ. ಇಲ್ಲೊಂದು ಲಾಜಿಕ್ ಇದೆ. ಯಾವುದೇ ದೇಶ ಅಥವಾ ಯಾವುದೇ ವ್ಯಕ್ತಿ ಸೇಮ್ ತಾಕತ್ ಹಿಡ್ಕೊಂಡು ಯುದ್ಧ ಮಾಡಿದ್ರೆ ಸುಮ್ಮನೆ ಅವ್ರವ್ರಿಗೆ ಲಾಸ್ ಆಗುತ್ತೆ. ಪುಲಕೇಶಿ ಸಂಧಾನಕ್ಕೆ ಒಪ್ಪಿ ಯುದ್ಧವನ್ನ ನಿಲ್ಲಿಸ್ತಾರೆ. ಇನ್ನು ದಕ್ಷಿಣದ ಕಡೆಗೆ ಬರಲ್ಲ ಎಂಬ ಒಪ್ಪಂದದ ಮೇಲೆ ಹರ್ಷವರ್ಧನ ಹಿಂದಿರುಗ್ತಾನೆ. ಹಾಗೆ ಕ್ರಿಸ್ತಶಕ 636ರ ವೇಳೆಗೆ ಅರಬ್ಬರು ಫಸ್ಟ್ ಟೈಮ್ ಭಾರತದ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಅವರನ್ನ ಹಿಮ್ಮೆಟ್ಟಿಸಿದ್ದು ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ ಎಂಬ ಉಲ್ಲೇಖಗಳು ಇವೆ. ಇಷ್ಟೆಲ್ಲ ಪರಾಕ್ರಮಗಳನ್ನ ಮೆರೆದು ದಿಗ್ವಿಜಯಗಳನ್ನ ಸಾಧಿಸ್ತಾ ಹೋದಂತೆ ಕ್ರಿಸ್ತಶಕ 642ರ ಹೊತ್ತಿಗೆ ಪುಲಕೇಶಿಗೆ ಆರೋಗ್ಯ ಸಮಸ್ಯೆಗಳು ಕಾಡಲಾರಂಭಿಸ್ತವೆ. ಕ್ರಿಸ್ತಶಕ 642ರಲ್ಲಿ ಪಲ್ಲವರ ದೊರೆ 1ನೇ ನರಸಿಂಹ ಪುಲಕೇಶಿಯ ಮೇಲೆ ದಾಳಿಯನ್ನ ಮಾಡ್ತಾನೆ. ಈ ದಾಳಿಯಲ್ಲಿ ಪುಲಕೇಶಿಯ ತಮ್ಮ ಕುಬ್ಜ ವಿಷ್ಣುವರ್ಧನ ಬಲಿಯಾಗ್ತಾನೆ. ಇದರಿಂದ ಪುಲಕೇಶಿ ತನ್ನ ಅರ್ಧ ಬಲವನ್ನ ಕಳೆದುಕೊಂಡು ಕುಗ್ಗಿ ಹೋಗ್ತಾನೆ. ಅತ್ತ ಪುಲಕೇಶಿಯ ಮಕ್ಕಳು ಕೂಡ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಇವನ ವಿರೋಧಿಗಳ ಜೊತೆ ಸೇರಿ ಹೋಗ್ತಾರೆ. ಇದೇ ಸಮಯದಲ್ಲಿ ಪಲ್ಲವರ ರಾಜ ನರಸಿಂಹವರ್ಮ ಬಾದಾಮಿಯ ಮೇಲೆ ದಾಳಿಯನ್ನ ಮಾಡ್ತಾನೆ. ರಣರಂಗದಲ್ಲಿ ಹೋರಾಡ್ತಾ ಇಮ್ಮಡಿ ಪುಲಕೇಶಿ ವೀರ ಮರಣವನ್ನ ಹೊಂತಾನೆ. ಇದು ಕೇವಲ ಒಬ್ಬ ರಾಜನ ಕತೆ ಅಲ್ಲ, ಇದು ಕನ್ನಡದ ಆತ್ಮಬಲ, ಶೌರ್ಯ ಮತ್ತು ಸ್ವಾಭಿಮಾನದ ಕತೆ. ಸಿಂಹಾಸನಗಳು ಕುಸಿಯುತ್ತವೆ, ಸಾಮ್ರಾಜ್ಯಗಳು ಮಣ್ಣಾಗತ್ತೆ, ಆದ್ರೆ ಧೈರ್ಯ, ಗೌರವ ಮತ್ತು ಪರಾಕ್ರಮ ಮಾತ್ರ ಇತಿಹಾಸದಲ್ಲಿ ಅಮರವಾಗುತ್ತವೆ. ನರ್ಮದಾ ತೀರದಲ್ಲಿ ಉತ್ತರದ ಚಕ್ರವರ್ತಿಯನ್ನ ನಿಲ್ಲಿಸಿದ ಕ್ಷಣದಿಂದ ಬಾದಾಮಿಯ ರಣರಂಗದಲ್ಲಿ ವೀರ ಮರಣವನ್ನ ಪಡೆದ ಕ್ಷಣದವರೆಗೆ ಇಮ್ಮಡಿ ಪುಲಕೇಶಿ ಬದುಕಿದ್ದು ಗೆಲ್ಲೋದಿಕ್ಕಲ್ಲ, ಇತಿಹಾಸವನ್ನ ಬರೆಯೋದಕ್ಕೆ. 1400 ವರ್ಷಗಳಾದರೂ ಕೂಡ ಇಂದಿಗೂ ಕೂಡ ಕನ್ನಡದ ಮಣ್ಣಿನಲ್ಲಿ ಒಂದು ಹೆಸರು ಗರ್ಜಿಸುತ್ತೆ, ಇಮ್ಮಡಿ ಪುಲಕೇಶಿ. ದಕ್ಷಿಣ ಪತೇಶ್ವರ ಕನ್ನಡಿಗರ ಶೌರ್ಯದ ಶಾಶ್ವತ ಹೆಜ್ಜೆ.